ಇನ್ನು ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮುಖಂಡರು ಅಸಮಾಧಾನ ಹೊಂದಿರುವಂಥದ್ದು, ಯಾಕಂದರೆ ಅದರಲ್ಲೂ ಚುನಾವಣೆ ಆದಮೇಲೆ ಉಪಚುನಾವಣೆ ಆದಮೇಲೆ ಈ ಹೊತ್ತಿದಂಥ ಕಿಚ್ಚಿದೆಯಲ್ಲ ಅದು ಬೇರೆ ಬೇರೆ ಕಡೆಗೂ ಕೂಡ ಈಗ ಆವರಿಸ್ತಾ ಇದೆ. ಹೀಗಾಗೇ ಅವರು ಪತ್ರ ಬರೆದಿದ್ದಾರೆ ಹೈಕಮಾಂಡ್ಗೆ. ಮುಸ್ಲಿಂ ಮುಖಂಡರು ಏನೇನು ಪತ್ರ ಬರೆದಿದ್ದಾರೆ, ಯಾರ್ಯಾರಿಗೆ ಪತ್ರ ಬರೆದಿದ್ದಾರೆ? ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಇನ್ನು AICC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಇಮ್ರಾನ್ಗೂ ಕೂಡ ಪತ್ರ ಬರೆಯಲಾಗಿದೆ. ಯಾಕಂದರೆ ಮತದಾನ ಆದ ಮೇಲೆ ನೀವು ನಮ್ಮನ್ನು ನಡೆಸ್ಕೊಳ್ತೀರಾ ಸರಿಯಲ್ಲ, ನಮಗೆ ಇದರಿಂದ ಆಘಾತ ಆಗಿದೆ. ಇದು ಮುಸ್ಲಿಂ ಮುಖಂಡರ ಅಸಮಾಧಾನ. ಸೊ ಹೀಗೆ ಏನಾದರೂ ಆಗಿಬಿಟ್ರೆ ಮುಂದಿನ ಗತಿ ಏನು ಅನ್ನುವಂಥ ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇದೆ. ಟಿಕೆಟ್ ಕೇಳಿದ್ದೆ ಅಪರಾಧ ಆಗಿಬಿಡ್ತಾ? ಹೀಗೆ ಮುಸ್ಲಿಂ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಹೈಕಮಾಂಡ್ಗೆ ಪತ್ರ ಕೂಡ ಬರೆದಿದ್ದಾರೆ. ಬನ್ನಿ, ಮುಸ್ಲಿಂ ಮುಖಂಡ ಉಬೇದುಲ್ಲಾ ಮಾತಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಎಲ್ಲ ಅನ್ಯಾಯ ಆಗಿದೆ ಸಮುದಾಯಕ್ಕೆ. ಅಂದರೆ ಯಾಕೆ 10 ಜನ MLAಗಳಿದ್ದಾರೆ. ಯಾವ ಪಕ್ಷದ ಇಡೀ ಇಂಡಿಯಾನಲ್ಲಿ ಯಾವ ಪಕ್ಷದಿಂದ 10 MLAಗಳು ಮುಸ್ಲಿಂ MLA ಇಡೀ ಕಂಟ್ರಿನಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಇದ್ದಾರೆ. ಒಂದ್ಸರಿ 22 MLAs ಇದ್ರು ಒಂದು ಕಾಲದಲ್ಲಿ. ಇದಕ್ಕೆ ನೀವು ಒಂದು ಡಿಸಿಪ್ಲಿನರಿ ಆಕ್ಷನ್ ತಗೊಂಡಿರೋದಕ್ಕೆ ಇದು ಇಂಟೈರ್ ಸಮುದಾಯಕ್ಕೆ ಅವಮಾನ ಆಗಿದೆ ಅಂತ ಹೇಳೋದು ಬಹಳ ತಪ್ಪು. ಮೊದಲನೇದಾಗಿ ನಾವು ಎಲ್ಲರೂ ಪಾರ್ಟಿ ಹೈಕಮಾಂಡ್ಗೆ ಕೇಳಿಕೊಳ್ಳೋದು ಏನಂದ್ರೆ, ಯಾರ್ಯಾರು ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಪಾರ್ಟಿನಲ್ಲಿ ಡಿಸಿಪ್ಲಿನ್ ಇರಲ್ಲ. ಕೆಲವು ಜನ ಆಫೀಸ್ ಬೇರೆನ್ಸ್ ಇದ್ದಾರೆ, ಚೇರ್ಮನ್ಗಳು ಇದ್ದಾರೆ, ಯಾರೋ ಬಂದಿಲ್ಲ ಅಲ್ಲಿ. ದೇ ಆರ್ ಆಲ್ ಫಾಲೋವರ್ಸ್ ಆಫ್ ಒನ್ ಪರ್ಟಿಕ್ಯುಲರ್ ಪರ್ಸನ್. ಅವ್ರಿಗೆ ಅಪಾಯಿಂಟ್ ಮಾಡಿರೋದು ಪಾರ್ಟಿ. ಅವ್ರ ಮೇಲೂ ಕ್ರಮ ತಗೊಳ್ಬೇಕು. ನಾವು ಹೈಕಮಾಂಡ್ನ ಕೇಳ್ತಾ ಇದ್ದೀವಿ. ಇದೀಗ ಬೇರೆ ದಿಕ್ಕಿನ ಕಡೆಗೆ ಈಗ ತಿರ್ಕೊಂಡಿದೆ ಇದು. ಅಂದರೆ ಯಾರ್ಯಾರು CMಗೆ ಬಹಳ ಆತ್ಮೀಯವಾಗಿದ್ದಾರೆ, ಆತ್ಮೀಯ ಬಣದಲ್ಲಿದ್ದಾರೆ, ಅಂಥವ್ರ ಮೇಲೇ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅಂಥ ಮುಸ್ಲಿಂ ಮುಖಂಡರ ತಲೆದಂಡ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಆರೋಪ. ಇಷ್ಟೆಲ್ಲ ಆದರೂ ಕೂಡ ಸಿದ್ದರಾಮಯ್ಯ ಯಾಕೆ ಮೌನವಾಗಿದ್ದಾರೆ? ಇದು ಪ್ರಶ್ನೆ. ಆದರೆ ಸಿದ್ದರಾಮಯ್ಯ ಮೌನವಾಗಿರ್ಬೋದು, ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿರುವಂಥವ್ರು ಮೌನವಾಗಿಲ್ಲ. ಸತೀಶ್ ಜಾರಕಿಹೊಳಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಬೇರೆ ಬೇರೆಯವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವ್ರ ಜೊತೆ ಮಾತುಕತೆ ಆಯಿತು, ಈ ಜೊತೆಗೆ DK ಶಿವಕುಮಾರ್ ಅವ್ರ ಜೊತೆ ಮಾತುಕತೆ ಮಾಡಿದರು, ಮುಸ್ಲಿಂ ಮುಖಂಡರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ, ಹಿಂದ ನಾಯಕರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಅಖಾಡಕ್ಕಿಳಿದಿರುವಂಥದ್ದು ಸ್ಪಷ್ಟ. ಮುಸ್ಲಿಂ ನಾಯಕರ ಮನವರಿಕೆಯೂ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡಿದ್ರೆ ಈ ರೀತಿ ನೀವು ನೋಟಿಸ್ ಕೊಡದೇ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ತಿರುವಂಥ ರೀತಿ ಇದೆಯಲ್ಲ, ಅದು ಸರಿಯಲ್ಲ ಅನ್ನುವಂಥ ಮಾತನ್ನು ಖುದ್ದು ಅವರು DCM DK ಶಿವಕುಮಾರ್ಗೂ ಕೂಡ ಹೇಳಿದ್ದಾರೆ ನೇರವಾಗಿ. ಈ ರೀತಿ ಒಂದು ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ರಿಕ್ವೆಸ್ಟ್ ಮಾಡಿದ್ವಿ, ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದು ನೋಟಿಸ್ ಕೊಟ್ಟು ವರಿಷ್ಠರ ಅನುಮತಿ ಪಡೆದು ಮತ್ತೆ ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋದು. ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ ಹೋಗಿದ್ದು ಅಷ್ಟೇ. ಹೋದಾಗ ಸ್ವಾಭಾವಿಕವಾಗಿ ಚರ್ಚೆ ಆಗೇ ಆಗ್ತದೆ, ಆಗೋಲ್ಲ ಅಂತೇಳಿ ರಾಜಕೀಯ ಚರ್ಚೆ ಇದ್ದೇ ಇರ್ತದೆ. ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಚರ್ಚೆ ಹೈಕಮಾಂಡ್ದಲ್ಲಿದೆ, ಯಾರ ಕೈಲಿಲ್ಲ. ಸೊ ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಇದು ಮುಸ್ಲಿಂ ನಾಯಕರು ಏನು ಪತ್ರ ಬರೆದಿದ್ದಾರಲ್ಲ, ಆ ಪತ್ರದಲ್ಲಿ ಏನಿದೆ ಬನ್ನಿ ನೋಡ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಟಿಕೆಟ್ ಹಂಚಿಕೆ, ಮತದಾನ ಬಳಿಕ ಕಾಂಗ್ರೆಸ್ ನಡೆದುಕೊಂಡ ರೀತಿಗೆ ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ತೀವ್ರ ಆಘಾತವಾಗಿದೆ. ನಾವು ಇಷ್ಟು ಗಟ್ಟಿಯಾಗಿ ಬೆಂಬಲಿಸಿದ ಪಕ್ಷ ನಮ್ಮೊಂದಿಗೆ ಇಷ್ಟು ಕೆಟ್ಟದಾಗಿ ನಡೆದುಕೊಳ್ತಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಕಾಂಗ್ರೆಸ್ಗೆ ಬೇಷರತ್ತಾಗಿ ಬೆಂಬಲ ನೀಡಿದ್ದೇ ಅಪರಾಧವೇ ಎಂಬ ಭಾವನೆ ನಮ್ಮ ಮುಸಲ್ಮಾನರಲ್ಲಿ ಈಗ ಮನೆ ಮಾಡಿದೆ. ಹೀಗೆ ಮುಂದುವರಿದ್ರೆ ನಮ್ಮ ಆಯ್ಕೆ ಮುಕ್ತವಾಗಿ ಇಡಬೇಕಾಗುತ್ತೆ. ಮುಸ್ಲಿಂ ಸಮುದಾಯದ ಜೊತೆ ಹಗೆ ಸಾಧಿಸುವ ಹಾಗೆ ಕಾಂಗ್ರೆಸ್ ಪಕ್ಷ ನಡೆದುಕೊಂಡಿದೆ. ದಶಕಗಳಿಂದ ಪಕ್ಷಕ್ಕಾಗಿ ದುಡಿದ ಹಿರಿಯ ಮುಸ್ಲಿಂ ನಾಯಕರನ್ನ ಯಾವುದೇ ಸೂಕ್ತ ಕಾರಣ ನೀಡದೆ ವಜಾ ಮಾಡಲಾಗಿದೆ. ವಿವರಣೆಗೆ ಅವಕಾಶವನ್ನು ನೀಡದೆ ಏಕಾಏಕಿ ವಜಾ ಮಾಡಿ ಮನೆಗೆ ಕಳಿಸಲಾಗಿದೆ. ಕಾಂಗ್ರೆಸ್ ಪಕ್ಷದ ಈ ನಡೆ ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಟಿಕೆಟ್ ನೀಡಲಿಲ್ಲ ಎಂಬ ನೋವಿಗೆ ಸಮಾಧಾನ ಮಾಡಿ ಮದ್ದೆರೆಯಬೇಕಾಗಿದ್ದ ಕಾಂಗ್ರೆಸ್ ಸಮುದಾಯ
ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದು ಯಾಕೋ ಇದು ಗತಿ ಮುಟ್ಟುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಅಸಮಾಧಾನ ಅನ್ನುವಂಥದ್ದು ಏನೋ ಒಂದೆರಡು ದಿನ ಸರಿಯಾಗ್ಬೋದು ಅನ್ನುವಂಥದ್ದು, ಚುನಾವಣೆ ಆದ ನಂತರ ಸರಿಯಾಗುತ್ತೆ ಅಂತ. ಆದರೆ ಚುನಾವಣೆ ಎಲ್ಲ ಮುಗಿದ ಆದಮೇಲೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಆಗಲೇ ಇದು ಕಿತ್ಕೊಂಡು ಹೋಗುವಂಥ ಮಟ್ಟಕ್ಕೆ ಬಂದುಬಿಟ್ಟಿದೆ. ಅದರಲ್ಲೂ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೆ, ಏನು ಎತ್ತ, ಅದೆಲ್ಲವೂ ಕೂಡ ಈ ಪ್ರಶ್ನೆಗಳು ಎದ್ದಿವೆ ಈ ಸಂದರ್ಭದಲ್ಲಿ. ಇದೆಲ್ಲದರ ಜೊತೆಗೆ ಬಂದಿರುವಂಥ ಆರೋಪ ಏನು ಅಂತಂದರೆ, ಸಿದ್ದರಾಮಯ್ಯನವರ ಎಡಬಲದಲ್ಲಿರುವಂಥ, ಸಿದ್ದರಾಮಯ್ಯನವರಿಗೆ ಬಹಳ ಆತ್ಮೀಯವಾಗಿರುವಂಥ ಮುಸ್ಲಿಂ ನಾಯಕರ ವಿರುದ್ಧವೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಇಂಟೆನ್ಷಿಯಲಿ ಅವರ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಗುರುತರವಾದಂಥ ಆರೋಪ. ಕೆಲವರು ಇದೆಲ್ಲವನ್ನೂ ಕೂಡ ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಸರಿಯಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಇದೀಗ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ವಿರುದ್ಧ ತೆಗೆದುಕೊಂಡಂತಹ ಕ್ರಮ ಬೇರೆ ಬೇರೆ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದು, ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತಹ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುಸ್ಲಿಂ ಸಮುದಾಯದ ನಾಯಕರು ಪಕ್ಷ ತೆಗೆದುಕೊಂಡಂತಹ ತೀರ್ಮಾನ ಸರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದಂಥವರ ವಿರುದ್ಧ ಪಕ್ಷ ಕ್ರಮವನ್ನ ತೆಗೆದುಕೊಂಡಿದೆ. ಅವರ ವಿರುದ್ಧ ತೆಗೆದುಕೊಂಡಂತ ಕ್ರಮ ಇಡೀ ಸಮುದಾಯದ ಮೇಲೆ ತೆಗೆದುಕೊಂಡಂತ ಕ್ರಮ ಅಲ್ಲ. ಹೀಗಾಗಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂತಹ ಭಾವನೆಗಳು ಬರೋ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇದ್ದಾರೆ. ಅದು ತಪ್ಪು ಅನ್ನುವಂತಹ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ. ಈಗ ಉಬೇದುಲ್ಲಾ ಶರೀಫ್ ಸೇರಿದಂತೆ ಒಂದಷ್ಟು ಮಂದಿ ಇದನ್ನೇ ಸಮರ್ಥನೆಯನ್ನ ಮಾಡಿಕೊಂಡು ಪಕ್ಷ ತೆಗೆದುಕೊಂಡ ನಿರ್ಧಾರ ಸರಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಮತ್ತೊಂದಷ್ಟು ಮುಸ್ಲಿಂ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಮುಸ್ಲಿಂ ಸಮುದಾಯದ ಬೇರೆ ಬೇರೆ ರೀತಿಯ ಸಂಘಟನೆಗಳನ್ನ ಮುನ್ನಡೆಸ್ತಾ ಇರುವಂತವರು ಕಾಂಗ್ರೆಸ್ ಹೈಕಮಾಂಡ್ಗೆ ಇದರ ವಿರುದ್ಧವಾಗಿ ಪತ್ರವನ್ನು ಬರೆದಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಮುಸ್ಲಿಂ ಸಮುದಾಯದ ಮೇಲೆ ಸರ್ಕಾರ ಮೊದಲ ದಿನದಿಂದಲೂ ನಡೆದುಕೊಳ್ತಾ ಇರುವಂತಹ ರೀತಿಯನ್ನು ಗಮನಿಸಿದ್ರೆ ನಾವು ಯಾಕಾದ್ರೂ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟುವೋ ಅನ್ನುವಂಥ ರೀತಿಯ ಭಾವನೆಗಳು ಸಮುದಾಯದಲ್ಲಿ ಬರ್ತಾ ಇದೆ. ನಮಗೆ ಸೂಕ್ತವಾದಂತಹ ಪ್ರಾತಿನಿಧ್ಯವನ್ನ ಕೊಡ್ತಾ ಇಲ್ಲ, ಕಾರಣವನ್ನೇ ಕೇಳದೆ ವಜಾ ಮಾಡಿ ಮನೆಗೆ ಕಳಿಸ್ತಾ ಇರುವಂತಹ ರೀತಿ ಸರಿ ಇಲ್ಲ, ತಾರತಮ್ಯವನ್ನು ನಡೆಸಲಾಗ್ತಾ ಇದೆ. ಮುಸ್ಲಿಂ ಸಮುದಾಯವನ್ನ ಅತ್ಯಂತ ಕಡೆಗಣನೆ ಮಾಡುವಂತಹ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದೆ ಅನ್ನುವಂತಹ ಪತ್ರವನ್ನ ಕಾಂಗ್ರೆಸ್ನ ಹೈಕಮಾಂಡ್ಗೆ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಸೇರಿದಂತೆ ಎಲ್ಲ ನಾಯಕರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಕಾಂಗ್ರೆಸ್ನ ಒಳಗಿರುವಂತಹ ಸಚಿವರು ಇದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನು ಕೂಡ ಮುಂದುವರಿಸಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಇರಬಹುದು, ಉಳಿದಂತಹ ನಾಯಕರು ಇರಬಹುದು. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಕಾಂಗ್ರೆಸ್ ಈ ಒಂದು ಕೂಪದಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ರಂಗನಾಥ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.